ಒಂದು ದೊಡ್ಡ ಅಧ್ಯಾಯ ಬರೆಯಲ್ಪಟ್ಟಿತು. ಆದರೆ ಆ ಅಧ್ಯಾಯದಲ್ಲಿ ಹುಟ್ಟಿದ್ದು ದುಃಖದಿಂದ. ಅಂದರೆ ಅವರಿಗೆ ಸಂತಾನವಾಗಲಿಲ್ಲ. ಸಮಾಜದ ಮಾತುಗಳು, ಕುಟುಂಬದ ಒತ್ತಡ ಮತ್ತು ಮನದೊಳಗಿನ ನೋವು ಇವೆಲ್ಲವೂ ತಿಮ್ಮಕ್ಕನ ಮನಸ್ಸನ್ನು ನೋಯಿಸಿತು. ತಿಮ್ಮಕ್ಕ ತಿಮ್ಮವ್ವ, ಯಾಕವ್ವ ಇಷ್ಟು ಬೇಜಾರಲ್ಲಿ ಕುಂತೀಯಾ? ನೀನಿದ್ರೆ ನಾನು ಯಾವಾಗ ನೋಡೇ ಇಲ್ವಲ್ಲವ್ವ. ನಮ್ಗೆ ಮಗು ಅಂತ ಒಂದಿದ್ರೆ ಈ ಜನಗಳು ಆಡೋ ಮಾತನ್ನ ನಾವು ಕೇಳಬೇಕಾಗಿತ್ತ? ಮಗು ಇಲ್ಲ ಅನ್ನೋ ಕಾರಣಕ್ಕೆ ಹೀಯಾಳಿಸಿ ಮಾತಾಡ್ತಾರೆ. ಇದನ್ನೆಲ್ಲ ನಾವು ಅನುಭವಿಸಲೇಬೇಕು. ತಿಮ್ಮಕ್ಕನ ಮನಸ್ಸಿನಲ್ಲಿ ಒಂದು ಹೊಸ ಬೀಜ ಹೊಳೆಯುತ್ತದೆ. ತನ್ನ ಗಂಡನಾದ ಚಿಕ್ಕಯ್ಯನಲ್ಲಿ ಹೇಳಿಕೊಳ್ಳುತ್ತಾಳೆ. ಹಾಗೆ ನನ್ಗೊಂದು ಯೋಚನೆ ಬಂದಿದೆ, ಅದನ್ನ ನಾನು ನಿಮ್ಮ ಹತ್ರ ಹೇಳ್ಕೋಬೇಕು. ಹೇಳು, ನಿನ್ನ ಯೋಚನೆ ನನ್ನ ಹತ್ರ ಹೇಳಕ್ಕೆ ಯಾಕಷ್ಟು ಭಯ ಪಡ್ತೀಯಾ? ನಾವು ಮಕ್ಕಳಿಲ್ಲ ಅಂತ ಕೊರತಿದೀವಲ್ಲ, ಹಾಗೆ ಗಿಡ ಮರಗಳನ್ನ ಮಕ್ಕಳಂತೆ ಸಾಕೊಂಡ ಗಿಡ ಮರಗಳನ್ನ ಬೆಳೆಸೋಣ. ಹೌದು, ನಿನ್ಗೆ ಯಾಕೆ ಗಿಡ ಮರಗಳನ್ನು ಬೆಳೆಸಬೇಕು ಅಂತ ಯೋಚನೆ ಬಂತು? ನಾನು ಚಿಕ್ಕವಳಿದ್ದಾಗಿಂದ ಗಿಡ ಮರಗಳು ಅಂದ್ರೆ ತುಂಬಾ ಪ್ರೀತಿ. ಅದಕ್ಕೆ ಗಿಡ ಮರಗಳನ್ನ ಬೆಳೆಸೋಣ, ಮಕ್ಕಳಿಗೆ ತೋರಿಸೋ ಪ್ರೀತಿ, ಲಾಲನೆ, ಪಾಲನೆ ಗಿಡ ಮರಗಳಿಗೆ ಮಾಡೋಣ. ಸರಿ, ಹಾಗಿದ್ರೆ ನಿನ್ನಿಷ್ಟನೇ ನನ್ನಿಷ್ಟ. ತಿಮ್ಮಕ್ಕನ ಗಂಡನಾದ ಚಿಕ್ಕಯ್ಯ ಸಹ ಅದೇ ಮನಸ್ಸಿನವರಾಗಿದ್ದು ಇಬ್ಬರು ದುಃಖವನ್ನು ಶಕ್ತಿಯಾಗಿ ಪರಿವರ್ತಿಸುವ ನಿರ್ಧಾರ ಮಾಡುತ್ತಾರೆ. ಹಾಗಾದ್ರೆ ನಾವು ಸತ್ಮೇಲೂ ನಮ್ಮನ್ನ ಹೆಸರು ಉಳಿಸುವಂತ ಗಿಡ ಮರಗಳನ್ನ ನಾವು ಎಲ್ಲಿಂದ ತರೋದು? ಈ ಹಂಸಗಾರ ಕಾಡಿನ ಪಕ್ಕ ಒಂದು ಕಾಡಿದೆ, ಅಲ್ಲಿ ಗಿಡಗಳು ಸಿಗ್ತವೆ, ತಗೋರೋಣ ಬಾ. ಸರಿ, ಹಾಗಾದ್ರೆ ಹೋಗೋಣ. ಊರಿನ ಗಡಿ ಭಾಗದಲ್ಲಿ ಬೆಟ್ಟದ ದಾರಿಯಲ್ಲಿ ಹೋಗುತ್ತಾ ಹೋಗುತ್ತಾರೆ. ಕ್ರಮೇಣ ಆಯಸ್ಸು ಜಾಸ್ತಿ ಇರುವ 5 ರಿಂದ 10 ಗಿಡ ತರುತ್ತಾರೆ. ತನ್ನ ಗಿಡವನ್ನು ನೆಡುವ ಸನ್ನಿವೇಶ. ಚಿಕ್ಕಯ್ಯ ಗಿಡ ನೆಡಲು ಗುಂಡಿ ತೆಗೆಯುವಾಗ ಬಲು ಗಟ್ಟಿಯಾದ ನೆಲವನ್ನು ನೋಡಿ ಕೇಳುತ್ತಾನೆ. ಚಿಕ್ಕಯ್ಯ, ತಿಮ್ಮಕ್ಕ, ಇಲ್ಲಿ ಗಿಡ ಮರ ಬೆಳಿಬೋದಾ? ಮನಸ್ಸಿದ್ರೆ ಮಣ್ಣು ಚಿನ್ನ ಆಗುತ್ತಂತೆ, ಗಿಡ ಬೆಳೆಯಲ್ಲೇನ್ರಿ? ಹಾಗಾದ್ರೆ ನೋಡೋಣ ಅಂತ. ಮನೆಯಲ್ಲಿದ್ದ ಹಳ್ಳಿಯ ಪಾತ್ರೆಗಳಲ್ಲಿ ನೀರು ತುಂಬಿ ಕೆಲವು ನಾಟಿ ಮಾಡಿದ ಗಿಡಗಳಿಗೆ ಮೊದಲು ದಿನದ ನೀರು ಹಾಕುತ್ತಾರೆ. ಬೆಳಗಿನ ಜಾವ ಎದ್ದರೂ, ಸಂಜೆ ಬಿಸಿಲೇ ಸೂರ್ಯನಾಗಿದ್ದರೂ, ಮಳೆಯಿಲ್ಲದ ರಾತ್ರಿ ಇದ್ದರೂ ಬೇಸರ ಪಡೆದ ಗಿಡಗಳಿಗೆ ನೀರು ಹಾಕುತ್ತಾರೆ. ಮರಗಳನ್ನು ಬೆಳೆಸುವುದು ಸುಲಭದ ಕೆಲಸವಾಗಿರಲಿಲ್ಲ. ಬಿಸಿಲಿನ ಹೊಡೆತ, ನೀರು ಹೊಯ್ಯುತ್ತಾ ಶ್ರಮ, ಪ್ರಾಣಿಗಳಿಂದ ಗಿಡಗಳನ್ನು ರಕ್ಷಿಸುವುದು, ಚಿಂತನೆಯ ಹುದ್ದೆಗಳು, ಗೋವುಗಳು, ಹಂದಿಗಳು, ಗಿಡಗಳನ್ನು ಕಚ್ಚುವ ದಿನಗಳು ಇವೆಲ್ಲವೂ ಅವರ ಹೋರಾಟದ ಭಾಗವಾಗಿತ್ತು. ಹೀಗೆ ಕೆಲವು ದಿನಗಳು ಕಳೆಯುತ್ತವೆ. ನೆಟ್ಟಿರುವ ಗಿಡಗಳಲ್ಲಿ ಒಂದು ಗಿಡ ಒಣಗಿ ಸತ್ತಿರುವುದನ್ನು ನೋಡಿ ದುಃಖಿಸುವ ಪ್ರಸಂಗ. ತಿಮ್ಮಕ್ಕ ಕಣ್ಣೀರು ತುಂಬಿಕೊಂಡು ಚಿಕ್ಕಯ್ಯನಿಗೆ ಹೇಳುತ್ತಾಳೆ. ಅಯ್ಯೋ, ಗಿಡ ಸತ್ತು ಹೋಗಿದೆ ಅಲ್ರಿ. ಅಯ್ಯೋ, ಗಿಡ ಮರ ಬೆಳೆಸುವುದು ಸಹನೆಯ ಕೆಲಸ. ಒಂದು ಮರ ಹೋದರೆ ಮತ್ತೊಂದು ನೋಡೋಣ. ಮನುಷ್ಯರ ಹಾಗೆ ಅಲ್ಲ, ಮನುಷ್ಯರ ಸತ್ತರೆ ಮತ್ತೆ ಬರುವುದಿಲ್ಲ. ಗಿಡವನ್ನು ಮತ್ತೆ ನೋಡೋಣ. ಅದಕ್ಕೇನು, ಬೇರೆ ಗಿಡ ತರುತ್ತೇನೆ. ವರ್ಷಗಳು ಕಳೆಯುತ್ತವೆ. ಪ್ರತಿ ವರ್ಷ ಹೆಚ್ಚು ಗಿಡಗಳನ್ನು ನೆಡುವುದರಲ್ಲಿ ತೊಡಗುತ್ತಾರೆ. ದಿನದಿಂದ ದಿನಕ್ಕೆ ಗಿಡಗಳು ಎತ್ತರಕ್ಕೆ ಏರುತ್ತವೆ. ಸಾಲು ಬೆಟ್ಟದ ನಿಂತ ಹೆಮ್ಮರ ನೋಡಿ ಈ ತಾಯಿ ಸಾಲು ಮರದ ತಿಮ್ಮಕ್ಕ ಎನಿಸುತ್ತಾಳೆ. ತಿಮ್ಮಕ್ಕ, ನಿಮಗೆ ಮಗು ಇರಲಿಲ್ಲ ಅಂದ್ರೆ ಏನಾಯ್ತು? ಮೊನ್ನೆ ಮಕ್ಕಳನ್ನೇ ಹೆತ್ತಿದ್ಯಾ, ಇವತ್ತಿನಿಂದ ಇವರೇ ನಿಮ್ಮ ಮಕ್ಕಳು. ಪ್ರಕೃತಿ ನನಗೆ ನೀಡಿದ ಅಪಾರ ಕೊಡುಗೆಗಳಲ್ಲಿ ನಾನು ನೀಡಿದ ಸಣ್ಣ ಸಾಲ ಮಾತ್ರ. ನೀವು ಕೂಡ ಗಿಡ ಮರಗಳನ್ನು ಬೆಳೆಸಿ, ಅದರಂತೆ ಬದುಕಿ, ಕಾಡನ್ನು ಬೆಳೆಸಿ, ನಾಡನ್ನು ಉಳಿಸಿ.